ರಾಜರಿಗೆಲ್ಲ ರಾಜನಾದ, ಯೋಗಿಗಳಿಗೆಲ್ಲ ಶ್ರೇಷ್ಠ ಯೋಗಿಯಾದ ಪರಬ್ರಹ್ಮ ಸ್ವರೂಪನಾದ ಶ್ರೀ ಸಾಯಿದೇವನಿಗೆ ಜಯವಾಗಲಿ. ಸ್ನೇಹಿತರೆ, ಇವತ್ತು ಬ್ರಹ್ಮಾಂಡ ನಾಯಕರಾಗಿರ್ತಕ್ಕಂಥ ನಮ್ಮ ಶಿರ್ಡಿ ಸಾಯಿಬಾಬಾರವರ ಸಾಯಿ ಸಂದೇಶ ಏನಿದೆ ಅಂತ ತಿಳಿದುಕೊಳ್ಳೋಣ. ಇವತ್ತು ಬ್ರಹ್ಮಾಂಡದಿಂದ ಬರ್ತಿರ್ತಕ್ಕಂತಹ ಸಂದೇಶ ತುಂಬಾನೇ ವಿಶೇಷವಾಗಿದೆ. ಬಾಬಾರವರು ಏನು ಹೇಳ್ತಿದ್ದಾರೆ, ನಾವು ಏನನ್ನ ಅಳವಡಿಸಿಕೊಳ್ಬೇಕು, ಅವುಗಳನ್ನು ಅಳವಡಿಸಿಕೊಂಡರೆ ನಮಗೆ ಏನೆಲ್ಲ ಲಾಭಗಳಾಗುತ್ತವೆ, ಯಾವುದನ್ನೆಲ್ಲ ಬಿಡಬೇಕು, ಈಗ ಕಳೆದುಕೊಂಡಿರೋದನ್ನ ಪಡ್ಕೊಳ್ತೀವೋ ಇಲ್ವೋ, ಪ್ರತಿಯೊಂದನ್ನು ಇವತ್ತಿನ ಸಂದೇಶದಲ್ಲಿ ನಾವು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಹೆಚ್ಚೇನು ಟೈಮ್ನ ವೇಸ್ಟ್ ಮಾಡದೆ ಇವತ್ತಿನ ಸಾಯಿ ಸಂದೇಶವನ್ನು ಪ್ರಾರಂಭಿಸೋಣ. ಸ್ನೇಹಿತರೆ, ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಈ ಸಂದೇಶ ನಿಮ್ಗೆ ಕನೆಕ್ಟ್ ಆದ್ರೆ ಎಕ್ಸೆಪ್ಟ್ ಮಾಡಿ, ಕನೆಕ್ಟ್ ಆಗ್ಲಿಲ್ಲ ಅಂತ ಅಂದ್ರೆ ಬಿಡಬಹುದು. ನನ್ನ ಪ್ರಿಯ ಮಗುವೆ, ಜೀವನದ ಹಾದಿಯಲ್ಲಿ ಗೊಂದಲಗಳು ಬಂದಾಗ ಹೆದರಬೇಡ. ನಿನ್ನ ಭಾರವನ್ನು ನನ್ನ ಮೇಲೆ ಹಾಕು. ಶ್ರದ್ಧಾ ಮತ್ತು ಸಬೂರಿ ನಿನ್ನಲ್ಲಿರಲಿ. ಮುಂದಿನ 3 ತಿಂಗಳುಗಳ ಕಾಲ ನಾನು ನಿನ್ನನ್ನು ವಿಶೇಷವಾಗಿ ಗಮನಿಸುತ್ತಿದ್ದೇನೆ. ನಿನ್ನ ಇಷ್ಟ ದೇವರನ್ನು ಸದಾ ಸ್ಮರಿಸು. ನಿನಗೆ ದಾರಿ ತೋರಿಸುತ್ತೇನೆ. ಈ ಸಂದೇಶವನ್ನು ಪಡೆದುಕೊಳ್ಳಲು ಓಂ ಸಾಯಿರಾಮ್ ಅಂತ ಕಮೆಂಟ್ ಮಾಡಿ, ಅಥವಾ ಯೂನಿವರ್ಸ್ಗೆ ಥ್ಯಾಂಕ್ ಯು ಅಂತನಾದ್ರೂ ಕಮೆಂಟ್ ಮಾಡಿ. ಸ್ನೇಹಿತರೆ, ನಿಮ್ಮ ಸುತ್ತಮುತ್ತಲ ಇರ್ತಕ್ಕಂಥ ವ್ಯಕ್ತಿಗಳಿಂದ ಕಿರಿಕಿರಿ ಅಥವಾ ಜಗಳಗಳು ಉಂಟಾಗುವ ಸಾಧ್ಯತೆ ಇದೆ. ನೀವು ಸೈಲೆಂಟ್ ಆಗಿದ್ದರೂ ನಿಮ್ಮ ಬಗ್ಗೆ ತಪ್ಪು ತಿಳುವಳಿಕೆ ಹರಡಬಹುದು. ಈಗ ಆಲ್ರೆಡಿ ಸಾಕಷ್ಟು ಜನ ಈ ಒಂದು ಸಮಸ್ಯೆನ ಫೇಸಸ್ ನ ಮಾಡ್ತಿದ್ದೀರಾ, ಮತ್ತು ಇದೇ ರಿಪೀಟ್ ಆಗುತ್ತಾ ಅಂತ ನೀವು ಕೇಳ್ತಿದ್ರೆ, ಯಾಕೆಂತಂದ್ರೆ ನಿಮ್ಗೆ ಈ ಸಮಸ್ಯೆ ಫೇಸ್ ನ ನೀವು ಮಾಡಿದ್ರು ನೀವು ಈ ಒಂದು ಸಮಸ್ಯೆಯಿಂದ ನೀವು ಪಾಠನ ಕಲ್ತಿಲ್ಲ, ನಿಮ್ಮನ್ನ ನೀವು ಬದಲಾಯಿಸ್ಕೊಂಡಿಲ್ಲ. ಅದಕ್ಕೆ ರಿಪೀಟೆಡ್ ಈ ಸೈಕಲ್ ನಿಮ್ ಜೀವನದಲ್ಲಿ ಬರ್ತಾ ಇದೆ. ನಿಮ್ಗೆ ಏನೀಗ ನಿಂದನೆಗಳು, ಅಪಮಾನಗಳು, ಅವಮಾನಗಳು ಆಗ್ತಿದೆಯೋ, ನೀವು ಮಾಡದೇ ಇರೋ ತಪ್ಪಿ ನೀವು ಶಿಕ್ಷೆನ ಅನುಭವಿಸ್ತಿದ್ದೀರಿ, ಆದ್ರೂ ನಿಮ್ಗೆ ಬುದ್ಧಿ ಬಂದಿಲ್ಲದೆ ಇರೋದಕ್ಕೆ ಬಾಬಾರವರು ಮತ್ತೆ ಅದೇ ರಿಪೀಟ್ ಆಗುತ್ತೆ. ಅದನ್ನ ನೀವು ತಡೆಗಟ್ಟೋದಕ್ಕೆ ಕಷ್ಟ ನಿವಾರಣಾ ಸ್ತೋತ್ರನ ಪಠಿಸಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅದರ ಜೊತೆಗೆ ಮನೆನ ಸ್ವಲ್ಪ ಡಿಕ್ಲಟರ್ ಮಾಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಮನೆಯಲ್ಲಿ ಅಥವಾ ಕಚೇರಿಯಲ್ಲಿ ನಕಾರಾತ್ಮಕ ಶಕ್ತಿ ಇರುವಂತೆ ಭಾಸವಾಗಬಹುದು. ಇದನ್ನು ಹೋಗಲಾಡಿಸಲು ಮನೆ ಶುಚಿಗೊಳಿಸುವುದು ಮತ್ತು ಧೂಪ ಹಾಕುವುದು, ನನ್ನ ಆರತಿ ಸೇವೆಯನ್ನು ಮಾಡಿ. ಈ ಒಂದು ಸೇವೆಯನ್ನು ನೀವು ರೂಢಿ ಮಾಡಿಕೊಳ್ಳೋದ್ರಿಂದ ಮನೆಯಲ್ಲಿರ್ತಕ್ಕಂತಹ ನಕಾರಾತ್ಮಕ ಶಕ್ತಿಗಳು ಹೊರಗೋಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಇದು ಬ್ರಹ್ಮಾಂಡದಿಂದ ಬರ್ತಿರ್ತಕ್ಕಂತಹ ಒಂದು ವಿಶೇಷವಾದ ಸಂದೇಶವಾಗಿದೆ. ರಕ್ಷಣೆಗೋಸ್ಕರ ನೀವು ಬಾಬಾರವರ ಉದಿನ ಹಚ್ಕೊಳ್ಬಹುದು, ಅಥವಾ ಒಂದು ಲೋಟದಲ್ಲಿ ತುಳಸಿ ಎಲೆನ ಹಾಕಿ ಬಾಬಾರವರ ಮುಂದೆ, ರಾಯರ ಮುಂದೆ ಇಟ್ಟು ಆ ಲೋಟನ ಪ್ರಾರ್ಥನೆ ಮಾಡ್ಕೋಬೇಕು. ನನ್ನಲ್ಲಿ ಇರ್ತಕ್ಕಂಥ ನಕಾರಾತ್ಮಕತೆ, ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ನಕಾರಾತ್ಮಕತೆ ಹೋಗ್ಲಿ ಅಂತೇಳಿ ಆ ನೀರಲ್ಲಿ ಹಾಗೆ ಒಂದು ಸ್ವಲ್ಪ ಉದಿನ ಮಿಕ್ಸ್ ಮಾಡಿ ಮನೆ ತುಂಬಾ ಪ್ರೋಕ್ಷಣೆ ಮಾಡೋದು. ಅದನ್ನ ನೀವು ತೀರ್ಥದ ರೂಪ ಸೇವಿಸೋದ್ರಿಂದ ನಿಮ್ಮ ಒಳಗಡೆ ಇರ್ತಕ್ಕಂಥ ನಕಾರಾತ್ಮಕತೆ, ನಿಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ನಕಾರಾತ್ಮಕತೆ ಹೋಗುತ್ತದೆ. ಇದರಿಂದ ನಿಮಗೆ ಏನು ಕಷ್ಟಗಳು ಬರಬೇಕಂತಿದೆಯೋ ಅದು ತಡೆಗಟ್ಟುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅನಾವಶ್ಯಕ ಚಿಂತೆ, ನಿದ್ರೆ ಇಲ್ಲದ ರಾತ್ರಿಗಳು ಅಥವಾ ಡಿಪ್ರೆಷನ್ ಅನುಭವಿಸುತ್ತಿರಬಹುದು ಅಂತ ಇಲ್ಲಿ ಹೇಳ್ತಿದ್ದಾರೆ. ಈ ಕೆಲಸಗಳು ಆಗಿಲ್ಲ, ಇನ್ನು ಏನ್ ಮಾಡ್ಬೇಕು, ಯಾವೆಲ್ಲ ರೀತಿ ಪ್ರಯತ್ನ ಮಾಡಿದ್ರು ಆಗ್ತಿಲ್ಲ ಅಂತೇಳಿ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೀರಾ. ನಿಮ್ಮ ಪ್ರೀತಿ ಪಾತ್ರ ಜೊತೆ ಮಾತಾಡ್ತಿಲ್ಲ, ಕಮ್ಯುನಿಕೇಶನ್ ಇಲ್ಲ ಅಂತೇಳಿ ನಿದ್ದೆನೂ ಬರ್ತಿಲ್ಲ. ಆರೋಗ್ಯದ ಸಮಸ್ಯೆ ಇರೋದ್ರಿಂದನೂ ಸಹಿತ ನಿಮ್ಗೆ ನಿದ್ರೆ ಬರ್ತಿಲ್ಲ. ಕಾರಣಗಳು ಆ ಅವಮಾನಗಳು, ಕೆಲಸ ಕಾರ್ಯಗಳ ಜವಾಬ್ದಾರಿಗಳು ಚಿಕ್ಕ ವಯಸ್ಸಿನಲ್ಲೇ ನಿಮಗೆ ಬಂದಿರೋದ್ರಿಂದ ಸಾಕಾಗೋಗಿದೆ ಈ ಜೀವನ, ಹೇಗೆ ಇದರಿಂದ ಹೊರಗೆ ಬರೋದು ಅನ್ನೋದು ಏನು ಗೊತ್ತಾಗದೆ ಡಿಪ್ರೆಷನ್ಗೆ ಹೋಗಿದ್ದಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಬಹಳ ವೇದನೆನ ಅನುಭವಿಸ್ತಿದ್ದಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಬಾಬಾರವರು. ನೀವು ಏನ್ ಮಾಡ್ಬೇಕು ಅಂತಂದ್ರೆ, ಮುಂದಿನ 2 ವಾರಗಳ ನಂತರ ಪರಿಸ್ಥಿತಿ ಸುಧಾರಿಸಲಿದೆ. ಜೀವನದ ಬಗ್ಗೆ ಹೊಸ ಪಾಠಗಳನ್ನು ಕಲಿಯುತ್ತೀರಿ. ಹಾಗೆ ಆ ಪಾಠಗಳಿಂದ ನೀವು ಹೊಸ ಅದ್ಭುತವಾಗಿ ನೀವು ಬದಲಾಗ್ತೀರಿ. ನಿಮ್ಗೆ ಏನೋ ಒಂದು ರಿಯಲೈಸೇಷನ್, ಸೆಲ್ಫ್ ರಿಯಲೈಸೇಷನ್ ಆಗುತ್ತೆ. ಅವಾಗ್ಲಿಂದ ನೀವು ಈ ಡಿಪ್ರೆಷನ್ ನಿಂದ ಹೊರಗೆ ಬಂದು, ನಾನು ಹೀಗಿರಬಾರ್ದು, ನನ್ನ ಗುರಿ ಇದಲ್ಲ, ನಾನು ಬದಲಾಗ್ಬೇಕು, ನಾನು ಏನೋ ಒಂದು ಅಚೀವ್ ಮಾಡ್ಬೇಕು ಅಂತೇಳಿ ನೀವು ಡಿಸೈಡ್ ಮಾಡ್ಕೊಂಡು ನೀವು ಆ ಒಂದು ಬದಲಾವಣೆನ ಅನುಭವಿಸ್ತೀರಾ. ಅದರಿಂದ ನೀವು ಸಂತೋಷವಾಗಿರ್ತೀರಾ ಅಂತ ಇಲ್ಲಿ ಹೇಳ್ತಿದ್ದಾರೆ. ಕೇವಲ ಇನ್ನು 2 ವಾರಗಳಲ್ಲಿ ಈ ಬದಲಾವಣೆಗಳು, ಈ ಪರಿಸ್ಥಿತಿ ಸುಧಾರಿಸುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಏಪ್ರಿಲ್ ಮತ್ತು ಮೇ ಅವಧಿಯಲ್ಲಿ ಅನಿರೀಕ್ಷಿತವಾಗಿ ಹಣಕಾಸಿನ ಲಾಭ ಅಥವಾ ಹಿರಿಯರಿಂದ ಆಸ್ತಿ ಹಣ ಬರುವ ಸಾಧ್ಯತೆ ಇದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ನೀವು ಇದಕ್ಕೋಸ್ಕರ ತಾಳ್ಮೆಯಿಂದ ಇರಬೇಕು, ಮತ್ತೆ ಚಾಣಕ್ಯನ ರೀತಿ ವರ್ತಿಸಬೇಕು ಅಂತ ಇಲ್ಲಿ ಹೇಳ್ತಿದ್ದಾರೆ. ಯಾಕೆಂತಂದ್ರೆ ದುಡುಕೋದಾಗಿರ್ಲಿ, ದುಡುಕಿ ಮಾತನಾಡೋದಾಗಿರ್ಲಿ, ಆತುರ ಬೀಳೋದಾಗಿರ್ಲಿ, ಇವು ಕೆಲಸಗಳನ್ನೇ ಎಡವಟ್ಟಾಗುವ ಹಾಗೆ ಮಾಡ್ಬಿಡುತ್ತೆ. ಈ ಒಂದು ಅಬಂಡೆಂಟ್ ನ ನೀವು ಪಡ್ಕೊಳ್ಳೋದಕ್ಕೋಸ್ಕರ, ಈ ಒಂದು ಸಮೃದ್ಧಿ ಈಗೇನು ಹಣ ಬರುತ್ತೆ ಪಡ್ಕೊಳ್ಳೋದಕ್ಕೋಸ್ಕರ ಓಂ ಶ್ರೀ ಸಾಯಿ ಲಕ್ಷ್ಮೀ ನಾರಾಯಣಾಯ ನಮಃ ಅಂತನಾದ್ರೂ ಕಮೆಂಟ್ ಮಾಡಿ, ಅಥವಾ ಅಬಂಡನ್ಸ್
ಅಥವಾ ಸಮೃದ್ಧಿ ಅಂತನಾದ್ರೂ ನೀವು ಕಮೆಂಟ್ ಮಾಡಿ ಈ ಒಂದು ಸಮೃದ್ಧಿ ಪಡೆದುಕೊಳ್ಳಿರಿ. ಮುಖ್ಯವಾಗಿ ಬ್ಲೈಂಡ್ ಆಗಿ ಯಾರನ್ನು ನಂಬೋದಕ್ಕೆ ಹೋಗ್ಬೇಡಿ, ಕುರುಡಾಗಿ ನಂಬೋದಕ್ಕೆ ಹೋಗ್ಬೇಡಿ. ಜನರ ನಿಜ ಬಣ್ಣ ಬಯಲಾಗುವ ಸಮಯ ಬಂದಿದೆ. ನಿಮ್ ಹಿಂದೆ ನಡೀತಿರೋ ಕುತಂತ್ರಗಳಾಗಿರ್ಲಿ ಅಥವಾ ನಿಮ್ಗೆ ಮೋಸ ಮಾಡಿ ಏನಾದ್ರು ಪಡ್ಕೋಬೇಕು ಅನ್ನೋ ಒಂದು ಅವ್ರದ್ದು ರೀತಿ ನೀತಿಗಳು ಏನಿದಾವಲ್ಲ ಅದೆಲ್ಲ ನಿಮ್ಗೆ ಬಯಲಾಗುತ್ತೆ, ನಿಮ್ ಕಣ್ಣೆದುರಿಗೆ ಬಯಲಾಗುತ್ತೆ, ನಿಮ್ಗೆ ಎಲ್ಲಾನು ತಿಳ್ಕೊಳ್ತೀರಾ. ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡೋದನ್ನ ಕಲೀರಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಈಗ ಬಾಬಾರವರು ಸೂಚನೆ ಅಂತೂ ಕೊಟ್ಟಿದ್ದಾರೆ. ಯಾರಾದ್ರೂ ಯಾವುದೇ ಶಾಪ ಕಾಗದಗಳನ್ನಾಗಿರ್ಲಿ, ಹೊಲ ಆಸ್ತಿ ವಿಷಯದಲ್ಲಿ ಅಥವಾ ಇನ್ಯಾವುದೋ ಸಂಬಂಧಗಳ ವಿಷಯಗಳಲ್ಲಾಗಿರ್ಲಿ, ನೀವು ಸ್ವಲ್ಪ ಯೋಚನೆ ಮಾಡಿ ಡಿಸಿಷನ್ ನ ತಗೋಬೇಕು. ಆ ತರದ ನಿರ್ಧಾರಗಳನ್ನ ತಗೋಬಾರ್ದು. ಆಮೇಲೆ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರೆ. ಆ ರೀತಿಯಿಂದ ನೀವು ವರ್ತಿಸಬೇಕು ಅಂತ ಇಲ್ಲಿ ಹೇಳ್ತಿದ್ದಾರೆ. ಮನೆಯಲ್ಲಿ ಮದುವೆ ಅಥವಾ ಶುಭ ಸಮಾರಂಭಗಳು ನಡೆಯುವ ಸಾಧ್ಯತೆ ಇದೆ. ಕೆಲಸದಲ್ಲಿ ಪ್ರಮೋಷನ್ ಅಥವಾ ವರ್ಗಾವಣೆ ಬಯಸುತ್ತಿದ್ದರೆ ಅದು ಈಡೇರಬಹುದು ಅಂತ ಇಲ್ಲಿ ಹೇಳ್ತಿದ್ದಾರೆ. ನೀವು ಕಂಪ್ಲೀಟ್ ಆಗಿ ಇನ್ನು ಬಾಬಾರವರಿಗೆ ಸರೆಂಡರ್ ಆಗದೆ ಇರೋದೇ ಇಲ್ಲಿ ಈಡೇರಬಹುದು ಅನ್ನೋದು ಕಾರಣ ಆಗಿರೋದು. ಕಂಪ್ಲೀಟ್ ಆಗಿ ಸರೆಂಡರ್ ಆಗ್ರಿ, ಮಿರಾಕಲ್ ಅನ್ನೋದು ನಡೆಯುತ್ತೆ. ಮನೆಯಲ್ಲಿ ಶುಭ ಸಮಾರಂಭ ನಡೆಯುವ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ಈ ಸಾಧ್ಯತೆನ 100% ಮಾಡ್ಕೊಳ್ಳೋದಕ್ಕೋಸ್ಕರ ಬಾಬಾರವರಿಗೆ ಸಂಕಲ್ಪ ಮಾಡ್ಕೊಳ್ಳಿ. ಏನಂತ, 2 ತೆಂಗಿನಕಾಯಿ, 2 ಬಾಗಿನ, 2 ಸಾಯಿ ಸಚ್ಚರಿತೆ, 2 ಬಾಬಾರವರ ವೃತ್ತಗಳದ ಬುಕ್ಕುಗಳನ್ನ ನೀವು ಬಾಬಾರವರ ಸಾನ್ನಿಧ್ಯದಲ್ಲಿ ನಾನು ನನ್ನ ಮದುವೆ ನಿಶ್ಚಯ ಆದ ನಂತರ ದಾನ ಮಾಡುತ್ತೇನೆ ಅಂತ ಹೇಳಿ ನೀವು ಸಂಕಲ್ಪ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಮ ಮದುವೆ ನಿಶ್ಚಯ ಆಗುತ್ತೆ. ನಿಮ್ಮ ಮದುವೆ ಆದ ನಂತರ ನೀವು ಇವುಗಳನ್ನ ಬಾಬಾರವರ ಸಾನ್ನಿಧ್ಯದಲ್ಲಿ ಹೋಗಿ ಕೊಟ್ಟು, ದಂಪತಿಗಳಿಬ್ಬರು ಕೊಟ್ಟು ದಾನ ಮಾಡಿ ಬರಬೇಕು. ಅವಾಗ ನಿಮ್ಮ ಒಂದು ಹರಕೆ ಕಂಪ್ಲೀಟ್ ಆಗುತ್ತೆ, ನಿಮ್ಮ ಆಸೆಯನ್ನು ಈಡೇರುತ್ತೆ ಅಂತ ಹೇಳಿ ಹೇಳ್ತಿದ್ದಾರೆ. ಕೆಲಸದ ಸ್ಥಳದಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಹೆಚ್ಚಿನ ಜವಾಬ್ದಾರಿ ಇರುವುದರಿಂದ ಸ್ವಲ್ಪ ನಿಮಗೆ ಮಾನಸಿಕವಾಗಿ ಕಿರಿಕಿರಿ ಆಗಬಹುದು. ಇದನ್ನ ನೀವು ನಿಯಂತ್ರಿಸಲು ಸಿಟ್ಟಿನ ಮೇಲೆ ಹಿಡಿತವಿರಲಿ ಅಂತ ಹೇಳಿ ಹೇಳ್ತಿದ್ದಾರೆ. ಈಗ ನಿಮ್ಮನ್ನ ನೀವು ಕಂಟ್ರೋಲ್ ಮಾಡ್ಕೊಳಕ್ಕಾಗದೆ ಸಿಟ್ಟು ಮಾಡ್ಕೊಂಡು ಒದ್ರಾಡೋದು, ಜಗಳ ಮಾಡೋದು, ಬೈಯೋದು, ಎಸೆಯೋದು, ನಿಮ್ಮ ಫ್ರಸ್ಟ್ರೇಷನ್ ಯಾವೆಲ್ಲ ರೀತಿ ತೋರಿಸ್ಕೋಬಹುದು, ಆ ತರ ಮಾಡೋದಕ್ಕೆ ಹೋಗ್ಬೇಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಆದಷ್ಟು ಓಂ ಸಾಯಿರಾಮ್, ಓಂ ಸಾಯಿರಾಮ್ ಅನ್ನೋ ನಾಮ ಜಪನ ಮಾಡಿ. ಅವಾಗ ನಿಮ್ಮ ಮಾನಸಿಕ ಕಿರಿಕಿರಿ, ನಿಮ್ಮ ಫ್ರಸ್ಟ್ರೇಷನ್ ಕಮ್ಮಿ ಆಗುತ್ತೆ. ಹಾಗೇನೆ ನಿಮ್ಗೆ ಇಲ್ಲಿ ಒಂದು ಅಡ್ವಾಂಟೇಜ್ ಏನು ಅಂತಂದ್ರೆ, ನೀವು ನಾಮ ಜಪನ ಮಾಡೋದ್ರಿಂದ ಈ ಫ್ರಸ್ಟ್ರೇಷನ್ಸ್ ಎಲ್ಲ ಕಮ್ಮಿ ಆಗೋದ್ರಿಂದ ನಿಮ್ಗೆ ಈ ಒಂದು ಪ್ರಸಂಗ ಬರೋದಿಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ. ಪ್ರಸಂಗನ ತಡೆಗಟ್ಟಬೇಕು. ಈಗ ಬರುತ್ತೆ ಅಂತ ಗೊತ್ತಾದಾಗ ಅದನ್ನು ತಡೆಗಟ್ಟೋದಕ್ಕೆ ಪರಿಹಾರನೂ ನೀಡ್ತಿದ್ದಾರೆ ತಾನೆ. ಪರಿಹಾರದ ಮೇಲೆ ಫೋಕಸ್ ಮಾಡಿ. ನಿಮ್ಮ ಕೋಪ ನಿಮ್ಮ ನಿಯಂತ್ರಣದಲ್ಲಿ ಇದ್ದಾಗ ಯಾವುದೇ ಸಮಸ್ಯೆಗಳು ಉಂಟಾಗೋದಿಲ್ಲ. ಮಾನಸಿಕ ಕಿರಿಕಿರಿಗೆ ರಾಮಬಾಣ ಅಂತಂದ್ರೆ ಸಾಯಿರಾಮ್ ನಾಮ ಜಪ, ಅದನ್ನ ಮುಂದುವರಿಸ್ಕೊಂಡು ಹೋಗಿ. ನಿಮ್ಮ ಪ್ರಗತಿಯನ್ನು ಕಂಡು ಇತರರ ದೃಷ್ಟಿ ಬೀಳಬಹುದು. ಆದ್ದರಿಂದ ನಿಮ್ಮ ಯೋಜನೆಗಳನ್ನು ಗೋಪ್ಯವಾಗಿಡಿ. ಯಾಕಂತಂದ್ರೆ ಇವಾಗ ನೀವು ಒಂದು 80ರಿಂದ 90 ಮೆಟ್ಟಿಲು ಗೆಲುವಿನ ಮೆಟ್ಟಿಲುಗಳನ್ನ ಹತ್ತಿಕೊಂಡು ಹೋಗಿದ್ದೀರಾ. ಇನ್ನ 10-15 ಮೆಟ್ಟಿಲುಗಳಲ್ಲಿ ಇದ್ದೀರಾ. ನಿಮ್ಮ ಏನ್ ಗೆಲುವನ್ನ ನೀವು ಈಗಲೇ ರಿವೀಲ್ ಮಾಡೋದಕ್ಕೆ ಹೋಗ್ಬೇಡಿ. ದೃಷ್ಟಿ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಹಾಗಾಗಿ ನಿಮ್ಮ ಗೆಲುವನ್ನ ನೀವು ಸಂಪೂರ್ಣವಾಗಿ ಸೆಲೆಬ್ರೇಟ್ ಮಾಡ್ಬೇಕಂದ್ರೆ ಅಲ್ಲಿಯವರೆಗೂ ನಿಮ್ಮ ಗೆಲುವನ್ನ ಸೀಕ್ರೆಟ್ ಆಗಿಡಿ. ಯಾರ ಜೊತೆನೂ ಡಿಸ್ಕಸ್ ಮಾಡಬೇಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ನಿಮ್ಮ ಆಸೆಗಳು ಈಡೇರಲು ಮ್ಯಾನಿಫೆಸ್ಟೇಷನ್ ಅಥವಾ ಸಂಕಲ್ಪ ಮಾಡೋದನ್ನ ಅಭ್ಯಾಸ ಮಾಡಿ. ಈಗ ತುಂಬಾ ಜನರಿಗೆ ಅನ್ಸುತ್ತೆ, ಬಾಬಾರವರಿಗೆ ಬೇಡ್ಕೊಳ್ತಿದೀನಿ, ಮ್ಯಾನಿಫೆಸ್ಟೇಷನ್ ಎಲ್ಲ ಯಾಕೆ ಮಾಡ್ಬೇಕು? ಡಿವೈನ್ ಮ್ಯಾನಿಫೆಸ್ಟೇಷನ್ ಮಾಡಿ. ಡಿವೈನ್ ಮ್ಯಾನಿಫೆಸ್ಟೇಷನ್ ಅಂದ್ರೆ ಸಾಕಷ್ಟು ಬಾರಿ ನಾನು ಹೇಳಿದ್ದೀನಿ ಡಿವೈನ್ ಮ್ಯಾನಿಫೆಸ್ಟೇಷನ್ ಹೆಂಗ್ ವರ್ಕ್ ಆಗುತ್ತೆ ಅಂತ. ನೀವು ಹರಕೆನ ಹೊತ್ಕೊಳ್ತಿರಲ್ಲ, ಅದೇ ಡಿವೈನ್ ಮ್ಯಾನಿಫೆಸ್ಟೇಷನ್. ಒಂದ್ ಲೈನಲ್ಲಿ ಹೇಳೋದಾದ್ರೆ ಡಿವೈನ್ ಮ್ಯಾನಿಫೆಸ್ಟೇಷನ್ ನ ಮಾಡಿ. ಬಾಬಾರವರ ಆಶೀರ್ವಾದದಿಂದ ನನ್ನ ಎಲ್ಲ ಆಸೆಗಳು ಈಡೇರಿದವೆ ಅಂತೇಳಿ ನಿಮ್ಮ ಯಾವೆಲ್ಲ ಆಸೆಗಳಿದಾವಲ್ಲ ಒಂದು ಹಾಳೆನಲ್ಲಿ ಬರ್ಕೊಂಡು ನಿಮ್ಮ ದಿಂಬಿನ ಕವರ್ ಒಳಗಡೆ ಇಟ್ಕೊಳ್ಳಿ. ಬೆಳಿಗ್ಗೆ ಎದ್ದಾಗ, ರಾತ್ರಿ ಮಲ್ಕೋಬೇಕಾದ್ರೆ ಅವನ್ನ ಒಂದು 5ರಿಂದ 10 ಬಾರಿ ಮನಸ್ಸಿಂದ ಓದಿ ಕೃತಜ್ಞತೆನ ಹೇಳಿ. ಇರೋದಕ್ಕೆ ಕೃತಜ್ಞತರಾಗಿರಿ. ಅವಾಗ ಮ್ಯಾನಿಫೆಸ್ಟೇಷನ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನೀವು ಏನನ್ನ ಬರ್ಕೊಂಡಿದಿರೋ ಆ ಎಲ್ಲಾ ಆಸೆಗಳಿಗಾಗಿ ನೀವು ಕೆಲ್ಸನ ಮಾಡ್ಬೇಕು. ಕೆಲ್ಸ ಅಂದ್ರೆ ಉದಾಹರಣೆಗೆ ನಿಮ್ಗೆ 10,000 ಬೇಕು ಅಂತ ನೀವು ಬರ್ದಿರ್ತೀರಾ. ಅದಕ್ಕೆ ಹಣ ದುಡಿಯೋದು ಹೇಗೆ, ಹಣನ ಗಳಿಸೋದು ಹೇಗೆ, ಅದಕ್ಕೆ ಆ ರೀತಿ ಪಾಸಿಟಿವ್ ಆಗಿ ನೀವು ಎಫರ್ಟ್ ನ ಹಾಕ್ಬೇಕು, ಪ್ರಯತ್ನ ಮಾಡ್ಬೇಕು. ಇನ್ನು ಜಾಬ್ ಸಿಗ್ಲಿ ಅಂತ ಮಾಡ್ತಿದ್ರಿ ಅಂದ್ರೆ ಜಾಬ್ಗಳಿಗೆ ಫ್ರೆಂಡ್ಸ್ ಗಳ ಸರ್ಕಲ್ ನಲ್ಲಿ ವಿಚಾರಿಸೋದು, ಅದಕ್ಕೆ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ಸ್ ಹಾಕೋದು, ಪ್ರಯತ್ನಗಳನ್ನ ಮಾಡಬೇಕು. ಮತ್ತೆ ಜೊತೆಗೆ ಮ್ಯಾನಿಫೆಸ್ಟೇಷನ್ ಮಾಡಿದಾಗ, ಡಿವೈನ್ ಮ್ಯಾನಿಫೆಸ್ಟೇಷನ್ ಮಾಡಿದಾಗ ಬಾಬಾರವರ ಆಶೀರ್ವಾದದಿಂದ ನಿಮ್ಮ ಮ್ಯಾನಿಫೆಸ್ಟೇಷನ್ ಈಡೇರುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ.
ನೀವು ಕಲಿತಿರುವ ವಿದ್ಯೆ ಮತ್ತು ಪಡೆದಿರುವ ಜ್ಞಾನವು ನಿಮಗೆ ಸಮೃದ್ಧಿಯನ್ನು ತಂದುಕೊಡಲು ಸಾಕಾಗುತ್ತದೆ. ಹೊಸದನ್ನು ಕಲಿಯಲು ಮತ್ತು ಇತರರಿಗೆ ಕಲಿಸಲು ಯಾವಾಗಲೂ ಸಿದ್ಧರಾಗಿರಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ನಿಮ್ಮ ಹಿರಿಯರ ಮತ್ತು ಪೂರ್ವಜರ ಹಿತಕ್ಕಾಗಿ ಪ್ರತಿದಿನ ಪ್ರಾರ್ಥನೆ ಮಾಡಿ. ಅವರ ಆಶೀರ್ವಾದವು ನಿಮ್ಮ ಜೀವನಕ್ಕೆ ಬಹಳ ಮುಖ್ಯವಾಗಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ನೀವು ಕಷ್ಟಪಟ್ಟು ಗಳಿಸಿದ ಸಂಪಾದನೆ ಎಂದಿಗೂ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಮತ್ತು ಅದು ಬೇರೆಯವರ ಪಾಲಾಗಲು ಸಾಧ್ಯವಿಲ್ಲ. ನಿಮ್ಮದಾದದ್ದು ನಿಮ್ಮ ಬಳಿಯೇ ಇರುತ್ತದೆ. ಬಾಬಾರನ್ನು ನಂಬಿರಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ತುಂಬಾ ಜನರಿಗೆ ಪುಣ್ಯಕ್ಷೇತ್ರಗಳಿಗೆ ಹೋಗ್ಬೇಕು, ಬಾಬಾರವರ ದರ್ಶನ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಬಾಬಾರವರು ನಿಮಗೆ ಯಾವುದಾದರೂ ರೂಪದಲ್ಲಿ ಬಂದು ದರ್ಶನ ಕೊಡ್ತಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸಾಕಷ್ಟು ಪವಾಡಗಳು ಈ 2 ತಿಂಗಳುಗಳಲ್ಲಿ ನಡೆಯುತ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸಾಧ್ಯವಾದಷ್ಟು ನಿಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳಲು ಸಾಯಿ ಸಚ್ಚರಿತೆಗಳನ್ನು 5 ಅಥವಾ 11 ಸಾಯಿ ಸಚ್ಚರಿತೆಗಳನ್ನು ದಾನ ಮಾಡಿ ಅಂತ ಇಲ್ಲಿ ಹೇಳುತ್ತಿದ್ದಾರೆ. ಬಡಬಗ್ಗರಿಗೆ ಅನ್ನದಾನ ಮಾಡುವುದಾಗಲಿ ಅಥವಾ ಪ್ರಾಣಿ ಪಕ್ಷಗಳಿಗೆ ಆಹಾರ ನೀರನ್ನು ಇಡುವುದಾಗಲಿ ಮಾಡುವುದರಿಂದ ನಿಮ್ಮ ಇಷ್ಟಾರ್ಥಗಳು ಶೀಘ್ರವಾಗಿ ಈಡೇರುತ್ತದೆ ಅಂತ ಇಲ್ಲಿ ಹೇಳುತ್ತಿದ್ದಾರೆ. ಸಂಬಂಧಗಳಲ್ಲಿ ಸಣ್ಣ ಪುಟ್ಟ ಬಿರುಕುಗಳು ಇರುವುದರಿಂದ ಮನಸ್ತಾಪವಾಗುತ್ತಿದೆ. ಆದರೆ ಸಂಬಂಧಗಳನ್ನು ಸರಿಪಡಿಸಿಕೊಳ್ಳಲು ಸಾಯಿ ರಕ್ಷಣಾ ಶರಣಂ ಎಂದು ಜಪ ಮಾಡುವುದರಿಂದ ನಿಮ್ಮ ಸಂಬಂಧಗಳಲ್ಲಿ ಆಗಿರ್ತಕ್ಕಂತಹ ಸಮಸ್ಯೆಗಳು ಬಿರುಕುಗಳು ಸರಿ ಹೋಗುತ್ತವೆ. ಹಾಗೆಯೇ ನೀವು ಶಾಂತ ರೀತಿಯಿಂದ ಅವರ ಜೊತೆ ಮಾತನಾಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಈಗ ಇಬ್ಬರು ವಿರುದ್ಧ ದಿಕ್ಕಿನಲ್ಲಿ ಇದ್ರೆ ಸಂಬಂಧಗಳು ಸರಿ ಹೋಗೋದಿಲ್ಲ. ಹಾಗಾಗಿ ಅವ್ರ ಬಗ್ಗೆ ನಿಮಗೆ ಗೊತ್ತಿರೋದ್ರಿಂದ, ನೀವು ಸಾಯಿ ಭಕ್ತರಾಗಿರೋದ್ರಿಂದ ನೀವು ಸ್ವಲ್ಪ ತಾಳ್ಮೆಯಿಂದ ವರ್ತಿಸಿ, ಎಲ್ಲವೂ ಸರಿಯಾಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸೂಕ್ತವಾದಂತಹ ವ್ಯಕ್ತಿ ಅಥವಾ ಪ್ರಿಯಕರ ನಿಮ್ಮ ಜೀವನದಲ್ಲಿ ಬರುತ್ತಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಇನ್ನು ಕೆಲವರಿಗೆ ನಿಮ್ಮ ಪ್ರೀತಿ ಪಾತ್ರರ ಮುಖವಾಡಗಳು ನಿಮಗೆ ತಿಳಿಯುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. 3rd ಪಾರ್ಟಿ ಇಶ್ಯೂಸ್ಗಳು ಸಹಿತ ಕ್ಲಿಯರ್ ಆಗುತ್ತೆ ಇನ್ನು 2 ರಿಂದ 3 ತಿಂಗಳುಗಳ ಒಳಗೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಕೆಲವೊಂದು ಸತ್ಯಗಳು ನಿಮಗೆ ತಿಳಿದು ಬರುತ್ತವೆ. ನೀವು ಧೈರ್ಯವಾಗಿ ಅವುಗಳನ್ನ ಫೇಸಸ್ ಮಾಡ್ತೀರಾ. ಆ ಶಕ್ತಿ ನಿಮ್ಮ ಒಳಗಡೆ ಇದೆ ಅಂತ ಬಾಬಾರವರು ಇಲ್ಲಿ ಹೇಳ್ತಿದ್ದಾರೆ. ಮನೆಗೆ ಅತಿಥಿಗಳ ಆಗಮನವಾಗುತ್ತದೆ. ಅತಿಥಿಯ ಸತ್ಕಾರವನ್ನು ಚೆನ್ನಾಗಿ ಮಾಡಿ, ಅದರಿಂದ ನಿಮಗೆ ಲಾಭವಾಗುತ್ತದೆ ಅಂತ ಇಲ್ಲಿ ಹೇಳುತ್ತಿದ್ದಾರೆ. ಸ್ನೇಹಿತರು ಮತ್ತು ಸಂಬಂಧಿಕರ ಒಟ್ಟಿಗೆ, ಯಾರಾದರೂ ಒಟ್ಟಿಗೆ ನಿಮಗೆ ಒಳ್ಳೆಯ ಸುಂದರವಾದ ಪ್ರವಾಸಕ್ಕೆ ಹೋಗುವ ಚಾನ್ಸಸ್ ಜಾಸ್ತಿ ಇದೆ. ಅದ್ಭುತವಾದ ಸಮಯಗಳನ್ನ ಕಳೀತೀರಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ನೀವು ಬಹಳ ತಿಂಗಳುಗಳಿಂದ ಯಾವುದೋ ಒಂದು ಆಸೆ ಈಡೇರಲಿ ಎಂದು ಬಾಬಾರವರಿಗೆ ಪ್ರಾರ್ಥಿಸುತ್ತಿದ್ದೀರಿ ಹಾಗೂ ನಾಮ ಜಪಗಳನ್ನು ಮಾಡಿದ್ದೀರಿ, ವ್ರತ ಪೂಜೆ ಆಚರಣೆಗಳನ್ನು ಮಾಡಿದ್ದೀರಿ. ಇನ್ನು 2 ತಿಂಗಳುಗಳಲ್ಲಿ ನಿಮ್ಮ ಆಸೆಯು ಈಡೇರುತ್ತದೆ. ನಿಮ್ಮ ವ್ರತ ಪೂಜೆ ಪ್ರಾರ್ಥನೆಗೆ ಫಲ ಸಿಗಲಿದೆ ಎಂದು ಬಾಬಾರವರು ತಿಳಿಸುತ್ತಿದ್ದಾರೆ. ನಿಮ್ಮ ಸಂದೇಶವು ಬ್ರಹ್ಮಾಂಡಕ್ಕೆ ತಲುಪಿರುವುದರಿಂದ ಶೀಘ್ರದಲ್ಲೇ ಈಡೇರುತ್ತದೆ ಅಂತ ಇಲ್ಲಿ ಹೇಳುತ್ತಿದ್ದಾರೆ. ನೀವು ಮಕ್ಕಳ ವಿಷಯದಲ್ಲಿ ಆಗಿರಬಹುದು, ಆರೋಗ್ಯದ ವಿಷಯದಲ್ಲಿ ಆಗಿರಬಹುದು, ಹೊರದೇಶಕ್ಕೆ ಜಾಬ್ ಸಲುವಾಗಿ ಯಾವುದೇ ವಿಷಯಕ್ಕಾಗಿಯೂ ಸಹಿತ ನೀವು ಪ್ರಾರ್ಥನೆ ಮಾಡಿದ್ದೀರಲ್ಲ, ಅದು ಫಲ ಸಿಗುವ ಸಮಯವಾಗಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಎಂತಹ ಕಷ್ಟದ ಸಂದರ್ಭದಲ್ಲೂ ನಿಮ್ಮ ಮೇಲಿರುವ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ. ಬಾಬಾ ನಿಮ್ಮ ಕೈಯನ್ನು ಎಂದಿಗೂ ಬಿಡುವುದಿಲ್ಲ. ಅವರು ಸದಾ ನಿಮ್ಮ ಜೊತೆ ಇರುತ್ತಾರೆ. ಬಾಬಾರವರ ಪಾದವನ್ನು ನಂಬುವ ಭಕ್ತರಿಗೆ ಅವರ ಹೃದಯದಲ್ಲಿ ಶಾಶ್ವತವಾದ ಸ್ಥಾನವಿದೆ. ನಿಮ್ಮ ಮೇಲಿರುವ ಸಾಯಿಯ ಪ್ರೀತಿ ಅಪಾರವಾದುದು. ನೀವು ಬಾಬಾರವರ ವ್ರತ ಆಚರಣೆಗಳನ್ನ ಮಾಡ್ತಾ ಇದ್ದೀರಿ ಅಂದ್ರೆ ಮುಂದುವರಿಸ್ಕೊಂಡೋಗ್ರಿ. ಸಾಯಿ ಸಚ್ಚರಿತೆಯ ಒಂದು ಸೇವೆನ ಮಾಡ್ತಿದ್ದೀರಿ, ಓದ್ತಾ ಇದ್ದೀರಿ ಅಂತಂದ್ರೆ ಅದನ್ನು ಸಹಿತ ಹೀಗೆ ಮುಂದುವರಿಸ್ಕೊಂಡೋಗ್ರಿ. ಬಾಬಾರವರ ಕೃಪೆಗೆ ಪಾತ್ರರಾಗಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ನೀವು ಬಾಬಾರನ್ನು ಸ್ಮರಿಸುವ ಪ್ರತಿ ಕ್ಷಣವೂ ಅವರಿಗೆ ನೀಡುವ ಜೀವವಿದ್ದಂತೆ. ಬದಲಾಗಿ ಅವರು ತಮ್ಮನ್ನು ನಿಮಗೆ ನೀಡಿದ್ದಾರೆ ಮತ್ತು ನಿಮ್ಮ ಹತ್ತಿರವೇ ಇದ್ದಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಬಾಬಾ ನಿಮ್ಮ ಜೊತೆ ಇರುವಾಗ ನಿಮಗೆ ಯಾವಾಗಲೂ ಶುಭವೇ ಆಗುತ್ತದೆ. ಎಲ್ಲ ದೈವಿಕ ಶಕ್ತಿಗಳನ್ನು ನಿಮ್ಮ ರಕ್ಷಣೆಗಾಗಿ ಅವರು ತರುತ್ತಿದ್ದಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸ್ನೇಹಿತರೆ, ಮನೆ ದೇವರುಗಳಿಗೆ ಹೋಗಿಲ್ಲ ಅಂತಂದ್ರೆ ಮನೆ ದೇವರುಗಳಿಗೆ ಹೋಗ್ರಿ. ಅವಾಗ ಶತ್ರುವಿನ ಕಾಟಗಳು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಮಕ್ಕಳ ಎಕ್ಸಾಮ್ ರಿಸಲ್ಟ್ ಏನಾಗುತ್ತೆ ಅಂತ ಇಲ್ಲಿ ಕೇಳ್ತಿದ್ದೀರಾ. ಅವರ ಒಂದು ಶ್ರಮಕ್ಕೆ ತಕ್ಕನಾದ ಫಲಗಳು ಖಂಡಿತವಾಗ್ಲೂ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಹಾಗೂ ನಿಮ್ಮ ಪ್ರೋತ್ಸಾಹದಿಂದಾಗಿ ಒಳ್ಳೆಯ ಫಲಿತಾಂಶ ದೊರಕುತ್ತದೆ, ಚಿಂತಿಸದಿರಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಹಾಗೇನೆ ಒಳ್ಳೆಯ ಸೀಟುಗಳು ಕಾಲೇಜುಗಳಲ್ಲಿ ಸ್ಕೂಲುಗಳಲ್ಲಿ ಸಿಗುತ್ತದೆ ಅಂತ ಕೇಳ್ತಿದ್ರೆ ಖಂಡಿತವಾಗ್ಲೂ ಸಿಗುತ್ತದೆ. ಕೆಲವೊಂದು ಮಿರಾಕಲ್ಸ್ ನಡೆಯುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಯಾಕೆ ಅಂತಂದ್ರೆ ಕೆಲವರಿಗೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಕೆಲಸಗಳು ಆಗುವಂತಹ ಚಾನ್ಸಸ್ ಇರುತ್ತೆ. ಅಂದ್ರೆ ನಿಮ್ಮ ಸೀಟ್ಗಳು ಸಿಗೋದಾಗಿರ್ಲಿ, ಮಿರಾಕಲ್ ಆಗಿ ಮಾರ್ಕ್ಸ್ ಜಾಸ್ತಿ ಬರೋದಾಗಿರ್ಲಿ, ಈ ರೀತಿಯಾಗಿ ನಿಮ್ಗೆ ಆಗುತ್ತೆ. ಈ ಒಂದು ಮಿರಾಕಲ್ ನ ನೋಡ್ತೀರಾ ಅಂತ ಬಾಬಾರವರು ಇಲ್ಲಿ ಹೇಳ್ತಿದ್ದಾರೆ. ಇನ್ನ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡು ಜೀವನ ಸಾಗಿಸ್ತಾ ಇರೋರಿಗೆ ಬಾಬಾರವರು ಹೇಳ್ತಿದ್ದಾರೆ, ನಿನ್ ಕೈನಲ್ಲಿ ಇನ್ನೂ ಹೆಚ್ಚಿನದಾಗಿ
ಸಾಧನೆನ ಮಾಡೋದಕ್ಕಾಗತ್ತೆ. ನೀನು ಮುಂದುವರಿಸ್ಕೊಂಡು ಹೋಗು. ಸ್ವಲ್ಪ ವಿದ್ಯೆಯ ಬುದ್ಧಿನ ನೀನು ಬಳಸ್ಕೋ. ಯಾಕೆ ಇನ್ನು ನಿನ್ನ ಒಂದು ವಿದ್ಯೆನ ಕರೆಕ್ಟಾಗಿ ನೀನು ಸದುಪಯೋಗ ಪಡಿಸ್ಕೊಳ್ತಾ ಇಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ. ನೀನು ನಿನ್ನ ಮೈಂಡ್ ಸೆಟ್ ನ ಅಬಂಡೆಂಟ್ ಆಗಿ ನೀನು ಬಳಸ್ಕೋ, ಸಮೃದ್ಧಿಯಾಗಿ ಬಳಸ್ಕೋ ಅಂತ ಇಲ್ಲಿ ಹೇಳ್ತಿದ್ದಾರೆ. ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ ಮಾಡ್ಕೊಳ್ಳುವಂತ ಕೆಪಾಸಿಟಿ ನಿಮಗಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಇನ್ನು ಹೂಡಿಕೆ ಅಥವಾ ಹಣಕಾಸು ನೀವೆಲ್ಲಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಅಂತಂದ್ರೆ ಅದರ ಬಗ್ಗೆ ಹೆಚ್ಚಿನದಾಗಿ ಮಾಹಿತಿ ತಿಳ್ಕೊಂಡು ಪ್ರಯತ್ನ ಮಾಡಿ, ಒಳ್ಳೆಯ ಲಾಭ ಸಿಗುತ್ತದೆ. ಆದರೆ ಹುಷಾರಾಗಿ ಅದರ ಬಗ್ಗೆ ನಾಲೆಡ್ಜ್ ನ ಗಳಿಸಿ ಮುಂದುವರಿಯೋದು ಉತ್ತಮ. ಕುರುಡಾಗಿ ಯಾರನ್ನು ನಂಬಬೇಡಿ ಅಂತ ಸ್ಟಾರ್ಟಿಂಗ್ಗೆ ಹೇಳಿದ್ದಾರೆ. ಆದಷ್ಟು ಹುಷಾರಾಗಿರಿ. ಹೊಸ ಬಿಸ್ನೆಸ್ ಗಳನ್ನು ಮಾಡಲು ಸೂಕ್ತ ಸಮಯ ಅಂತಾನೆ ಹೇಳಬಹುದು. ಆದರೆ ಹೆಚ್ಚಿನ ಮಾಹಿತಿ ತಿಳಿದು ಪಾರ್ಟ್ನರ್ಶಿಪ್ ಅಲ್ಲಿ ಮಾಡದೇ ಇರುವುದು ಉತ್ತಮ. ಒಟ್ಟಾರೆಯಾಗಿ ಜೀವನದಲ್ಲಿ ಏನೇ ಏರುಪೇರಾದರೂ ಗಾಬರಿಯಾಗಬೇಡ. ಮುಂದಿನ 3 ತಿಂಗಳು ಬಹಳ ಮುಖ್ಯವಾದುದು. ಈ ಸಮಯದಲ್ಲಿ ನಿನ್ನ ತಾಳ್ಮೆ ನಿನಗೆ ಶ್ರೀರಕ್ಷೆ. ಶತ್ರುಗಳ ಕಾಟ, ಮಾನಸಿಕ ಒತ್ತಡ ಅಥವಾ ಆರ್ಥಿಕ ಸಂಕಷ್ಟಗಳು ಏನೇ ಇರಲಿ, ಆದರೆ ನನ್ನ ನಾಮಸ್ಮರಣೆ ನಿನಗೆ ಎಲ್ಲವೂ ಆ ಸಂಕಷ್ಟಗಳಿಂದ ಪಾರು ಮಾಡುತ್ತದೆ. ಅವೆಲ್ಲವೂ ತಾತ್ಕಾಲಿಕವಾಗಿದೆ. ಬಾಬಾರವರ ಪಾದಗಳ ಮೇಲೆ ನಂಬಿಕೆ ಇಟ್ಟು ನಿನ್ನ ಕರ್ತವ್ಯ ಮಾಡು. ನಕಾರಾತ್ಮಕತೆ ದೂರವಾಗಲು ಮನೆಯಲ್ಲಿ ದೀಪ, ಧೂಪ, ಆರತಿ ಸೇವೆಯನ್ನು ಮುಂದುವರೆಸು. ಮನಸ್ಸಿನ ಶಾಂತಿಗಾಗಿ ಈಶ್ವರನ ನಾಮಸ್ಮರಣೆ ಅಥವಾ ರಾಮನ ನಾಮಸ್ಮರಣೆಯನ್ನು ಮಾಡು. ನಿನ್ನ ಆಸೆಗಳು ಈಡೇರಲು ಪ್ರತಿದಿನ 10 ನಿಮಿಷ ಸಕಾರಾತ್ಮಕವಾಗಿ ಯೋಚಿಸುವುದನ್ನು ಮುಂದುವರೆಸು. ಮಗುವೆ, ನಿನ್ನ ಕಣ್ಣೀರನ್ನು ನಾನು ಒರೆಸುತ್ತೇನೆ. ನಿನ್ನ ಕಷ್ಟದ ದಿನಗಳು ಮುಗಿಯುವ ಸಮಯ ಹತ್ತಿರ ಬಂದಿದೆ. ಯಾರೇ ನಿನ್ನನ್ನು ಕೈ ಬಿಟ್ಟರೂ ನಾನು ನಿನ್ನನ್ನು ಕೈ ಬಿಡುವುದಿಲ್ಲ. ಧೈರ್ಯದಿಂದ ಮುಂದುವರಿ, ನಿನಗೆ ಮಂಗಳವಾಗುವುದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಬಾಬಾರವರ ವಿಶೇಷ ಸಂದೇಶ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿಯವರೆಗೆ ಓಂ ಸಾಯಿರಾಮ್.